ತುಮಕೂರು ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯೊಬ್ಬರ ಶವ ಪತ್ತೆಯಾಗಿದ್ದ ನಿಗೂಢ ಪ್ರಕರಣ ಕೊನೆಗೂ ಕೂಡ ಭೇದಿಸಲ್ಪಟ್ಟಿದೆ. ಪ್ರಕರಣ ನಡೆದು 4 ತಿಂಗಳ ಬಳಿಕ ಪೊಲೀಸರ ಚಾಣಾಕ್ಷ ತನಿಖೆಯಿಂದಾಗಿ ಅಕ್ರಮ ಸಂಬಂಧ ಹೊಂದಿದ್ದಂತಹ ಪ್ರಿಯಕರನೇ ಈ ಒಂದು ಭೀಕರ ಕೃತ್ಯವನ್ನ ಎಸಗಿರುವಂಥದ್ದು ಬೆಳಕಿಗೆ ಬಂದಿದೆ. ಕಳೆದ ಜನವರಿ 30ರಂದು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಅಂಚಿಹಳ್ಳಿ ಅರಣ್ಯ ಪ್ರದೇಶದಲ್ಲಿ ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಮಹಿಳೆಯೊಬ್ಬರ ಶವ ಪತ್ತೆಯಾಗಿತ್ತು. ಮುಖ ಮತ್ತು ದೇಹ ಸುಟ್ಟು ಹೋಗಿದ್ದರಿಂದ ಮೃತದೇಹ ಯಾರದ್ದು ಅನ್ನುವಂಥದ್ದು ಪತ್ತೆ ಹಚ್ಚುವಂಥದ್ದು ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು. ಇದಕ್ಕೂ ಮುನ್ನ ಜನವರಿ 28ನೇ ತಾರೀಕಿನಂದು 26 ವರ್ಷದ ಶ್ವೇತಾ ಅನ್ನುವಂಥ ವಿವಾಹಿತ ಮಹಿಳೆ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಆಕೆಯ ಪತಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ನಾಪತ್ತೆಯಾದ ಶ್ವೇತಾಳ ತಾಯಿಯ DNA ಮಾದರಿಯನ್ನ ಪಡೆದು ಪೊಲೀಸರು ಪರೀಕ್ಷೆ ನಡೆಸಿದಾಗ ಕಾಡಿನಲ್ಲಿ ಸುಟ್ಟು ಕರಕಲಾಗಿದ್ದ ಶವ ಶ್ವೇತಾಳದ್ದೇ ಅನ್ನುವಂಥದ್ದು ಖಚಿತ ಆಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ತುರುವೇಕೆರೆ ಪೊಲೀಸರು ಕೊಲೆಗಾರರ ಪತ್ತೆಗಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ರು. ಪೊಲೀಸರು ಮೃತ ಶ್ವೇತಾಳ ಮೊಬೈಲ್ ಕರೆಗಳ ವಿವರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿದಾಗ ತುರುವೇಕೆರೆಯ ಮುತ್ತಗದಹಳ್ಳಿಯ ನಿವಾಸಿಯಾದ 53 ವರ್ಷದ ಭಾನುಪ್ರಕಾಶ್ ಎಂಬಾತನ ಸಂಪರ್ಕ ಇರುವಂಥದ್ದು ಪತ್ತೆಯಾಗುತ್ತೆ. ಅನುಮಾನದ ಆಧಾರದ ಮೇಲೆ ಭಾನುಪ್ರಕಾಶ್ನನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದಾಗ ಅಸಲಿ ರಹಸ್ಯ ಹೊರಗಡೆ ಬಿದ್ದಿದೆ. ವಿಚಾರಣೆ ವೇಳೆ ಆರೋಪಿ ಭಾನುಪ್ರಕಾಶ್ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. 26 ವರ್ಷದ ಶ್ವೇತಾ ಹಾಗೂ 53 ವರ್ಷದ ಭಾನುಪ್ರಕಾಶ್ ನಡುವೆ ಅಕ್ರಮ ಸಂಬಂಧ ಇತ್ತು. ಆದರೆ ಇತ್ತೀಚೆಗೆ ಇಬ್ಬರ ನಡುವೆ ಜಗಳವಾಗಿ ಭಾನುಪ್ರಕಾಶ್ ಆಕೆಯೊಂದಿಗೆ ಮಾತನಾಡುವುದನ್ನ ಬಿಟ್ಟಿದ್ದ. ಇದೇ ಸಮಯದಲ್ಲಿ ಶ್ವೇತಾ ಮತ್ತೊಬ್ಬ ಯುವಕನ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಹೊಂದಿರುವಂಥದ್ದು ಭಾನುಪ್ರಕಾಶ್ಗೆ ತಿಳಿದು ಬಂದಿದೆ. ಇದರಿಂದ ತೀವ್ರ ಆಕ್ರೋಶಗೊಂಡಂತಹ ಆತ ಆಕೆಯನ್ನ ಕೊಲೆ ಮಾಡಿ ಗುರುತು ಸಿಗದಂತೆ ಕಾಡಿನಲ್ಲಿ ಹಾಕಿ ಸುಟ್ಟು ಹಾಕಿದ್ದಾಗಿ ಒಪ್ಪಿಕೊಂಡಿದ್ದಾನೆ. ಸದ್ಯ ಭೀಕರ ಕೊಲೆಯ ಕೃತ್ಯ ಎಸಗಿದ ಕಿರಾತಕ ಪ್ರಿಯಕರ ಭಾನುಪ್ರಕಾಶ್ನನ್ನ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. 4 ತಿಂಗಳ ಕಾಲ ಅಡಗಿದ್ದಂತಹ ಮರ್ಡರ್ ಮಿಸ್ಟರಿಯನ್ನ ಭೇದಿಸಿದ ಪೊಲೀಸರ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.